ಇವತ್ತು ನಾವು ಒಂದು ಪುಡಿ ರೆಸಿಪಿನ ಮಾಡೋಣ ಬನ್ನಿ. ಇದನ್ನು ಸಾದು ಪುಡಿ ಅಂತ ಕರೀತಾರೆ. ಬಹಳ ಸುಲಭವಾಗಿ ಕಡಿಮೆ ಪದಾರ್ಥಗಳನ್ನು ಬಳಸಿ ಮಾಡ್ಬೋದು. ರುಚಿಯಾಗೂ ಇರುತ್ತೆ, ಆರೋಗ್ಯಕರವಾಗೂ ಇರುತ್ತೆ. ತೆಂಗಿನಕಾಯಿ ಏನೂ ಬೇಕಾಗೋದಿಲ್ಲ. ಚಟ್ನಿ ಪುಡಿ ಥರನೇ ಇದನ್ನು ಉಪಯೋಗಿಸ್ಬೋದು. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ 3/4 ಕಪ್ಪಷ್ಟು ಹುರುಳಿಕಾಳನ್ನು ಒಂದು ಬಾಣಲೆಯಲ್ಲಿ ತೊಗೊಂಡು ಹುರಿತಾ ಇದ್ದೀನಿ. ನಾನು 120 ml ಹಿಡಿಯುವಂತಹ ಒಂದು ಪುಟಾಣಿ ಕಪ್ಪಲ್ಲಿ 3/4 ಕಪ್ಪು ಹಾಕಿರೋದು. ಈ ಹುರುಳಿಕಾಳಿನ ಜೊತೆಗೆ 1/4 ಕಪ್ಪು ಕಡಲೆಬೇಳೆನ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಅದೇ ಕಪ್ಪಲ್ಲಿ 1/4 ಕಪ್ಪು ಅಂದರೆ ಸ್ವಲ್ಪ ಪ್ರಮಾಣ ಆಗಿರೋದ್ರಿಂದ ಒಟ್ಟಿಗೆ ಹಾಕ್ಕೊಂಡು ಹುರಿತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ಕಡಲೆಬೇಳೆ ಎಲ್ಲ ಸ್ವಲ್ಪ ಬಣ್ಣ ಬದಲಾಗಬೇಕು, ಹೊಂಬಣ್ಣಕ್ಕೆ ತಿರುಗಬೇಕು. ಅಷ್ಟೊತ್ತಿಗೆ ಹುರುಳಿಕಾಳು ಸಹ ಊದ್ಕೊಂಡಂಗಾಗುತ್ತೆ, ಸ್ವಲ್ಪ ಬಣ್ಣ ಬದಲಾಗುತ್ತೆ. ಈ ರೀತಿ ಹದವಾಗಿ ಸಣ್ಣ ಉರಿಯಲ್ಲಿ ಹುರಿಯೋದು ತುಂಬ ಮುಖ್ಯ. ಆಗಲೇ ಪುಡಿ ಚೆನ್ನಾಗಿ ಬರುತ್ತೆ. ಇದು ಅಂತಲ್ಲ, ಯಾವುದೇ ಪುಡಿ ಆಗಲಿ ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಆಮೇಲೆ ಅದಕ್ಕೆ ಖಾರಕ್ಕೆ ತಕ್ಕ ಹಾಗೆ ಒಣಮೆಣಸಿನಕಾಯಿ, ಒಂದು ಅರ್ಧ ಚಮಚ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಮಧ್ಯಮ ಖಾರ ಇರುವಂತಹ ಒಣಮೆಣಸಿನಕಾಯಿ ಒಂದು 6 ಹಾಕಿದ್ದೀನಿ. ನಿಮಗೆ ಜಾಸ್ತಿ ಬೇಕಾದರೆ ಹಾಕಿ, ಅಥವಾ ಗುಂಟೂರು ಮೆಣಸಿನಕಾಯಿ ಬೇಕಂದ್ರೂ ಸೇರಿಸ್ಕೊಳ್ಬೋದು. ಆಮೇಲೆ ನೋಡಿ, ಸಣ್ಣ ಉರಿಯಲ್ಲಿ ಜೀರಿಗೆ ಎಲ್ಲ ಸ್ವಲ್ಪ ಬಣ್ಣ ಬದಲಾಗುತ್ತೆ, ಒಳ್ಳೆ ಘಮ ಬರುತ್ತೆ. ಅಷ್ಟೊತ್ತಿಗೆ ಒಣಮೆಣಸಿನಕಾಯಿನೂ ಗರಿ ಗರಿ ಆಗುತ್ತೆ, ಅಲ್ಲಿವರೆಗೆ ಹುರ್ಕೊಳ್ಬೇಕು. ಇಷ್ಟಾದಮೇಲೆ ಸ್ಟವ್ ಆಫ್ ಮಾಡಿ ಕೊನೆಯಲ್ಲಿ ಒಂದು 1/4 ಚಮಚ ಇಂಗನ್ನು ಹಾಕಿ ಒಂದು ಸುತ್ತು ಮಚ್ಚಬೇಕು. ನೀವು ಗಟ್ಟಿ ಇಂಗು ಬಳಸ್ತೀರಾ ಅಂತಾದರೆ ಒಣಮೆಣಸಿನಕಾಯಿ ಹಾಕಿದ್ವಲ್ಲ ಅದೇ ಟೈಮಲ್ಲಿ ಸೇರಿಸ್ಕೊಳ್ಳಿ. ಪುಡಿ ಆಗಿರೋದ್ರಿಂದ ನಾನು ಇವಾಗ ಹಾಕಿದೆ. ಇನ್ನು ಇದು ಈಗ ಸಂಪೂರ್ಣ ಬಿಸಿ ಆರಬೇಕು. ಆರಿ ಆದಮೇಲೆ ಒಂದು ಮಿಕ್ಸಿ ಜಾರಲ್ಲಿ ತೊಗೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ನಾನು ಸ್ವಲ್ಪ ತಿಂಗಳುಗಳ ಹಿಂದೆ ಹುರುಳಿಕಾಳಿನ ಚಟ್ನಿ ಪುಡಿ ಹಾಕಿದ್ದೆ. ಆಗ ವೀಕ್ಷಕರೊಬ್ಬರು ನಾವು ಈ ರೀತಿ ಒಂದು ಪುಡಿಯನ್ನು ಮಾಡ್ತೀವಿ, ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಅಂತ ಹೇಳಿದರು. ನಾನು ಅದನ್ನು ಬರೆದಿಟ್ಕೊಂಡಿದ್ದೆ, ಹಾಗಾಗಿ ಈಗ ನಿಮಗೆ ಅದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಪುಡಿ ಮಾಡಿದ ಮೇಲೆ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಸೇರಿಸ್ಕೊಂಡೆ. ಇದನ್ನು ನೈಸಾಗಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಇನ್ನು ಚಟ್ನಿ ಪುಡಿ ಥರನೇ ದೋಸೆ, ಇಡ್ಲಿ, ಅನ್ನ ಹೀಗೆ ಯಾವುದ್ರ ಜೊತೆ ಬೇಕಾದರೂ ಬಡಿಸ್ಬೋದು. ಜೊತೆಗೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡ್ರೆ ಆಯಿತು, ಅಷ್ಟೇ. ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.